ಎರಡೂ ಕಿಡ್ನಿಗಳ ವೈಫಲ್ಯ ಆಗಿದ್ದರೂ ಕೂಡ ಕಳೆದ 6-7 ವರ್ಷಗಳಿಂದ 549ಕ್ಕೂ ಹೆಚ್ಚು ಬಾರಿ ಡಯಾಲಿಸಿಸ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಸರ್ ಸೆಕೆಂಡ್ PUC ಓದ್ತಿದೆ. 2012ರಲ್ಲಿ ಇನ್ಫೆಕ್ಷನ್ ಆಯಿತು. ಕಾಲು ಕೈ ಮುಖ ಎಲ್ಲ ಊದ್ಕತ್ತವ ಸರ್. ಹೋಗಿ ತೋರಿಸ್ತಾ ಕಿಡ್ನಿ ಇನ್ಫೆಕ್ಷನ್ ಆಗದ ಅಂದ. ಆರ್ಥಿಕವಾಗಿ ತಾವು ಹೇಗಿದ್ದೀರಿ? ಇದನ್ನ ಎಲ್ಲ ಶಕ್ತಿಯನ್ನು ತಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ತಮಗೆ? ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡ್ತಾರ ಸರ್, ರೈತಾಪಿ ಕುಟುಂಬ. ಕಾಯಿಲೆಗಳಾಗಿರ್ಬೋದು, ಇಂಥ ಸಮಸ್ಯೆಗಳು ಬಡವರು ಬರಲೇಬಾರ್ದು ಅಂತ ಏನಾರು ತಮ್ಗೇನಾರು ಮನೋಭಾವನೆ ಮನಸ್ಸಲ್ಲಿ ಅನಿಸ್ಬಿಡ್ತಾ ಸರ್? ಖಂಡಿತ ಸರ್ ಅನ್ಸುತ್ತೆ ಸರ್. ಬಡವ್ರಿಗೆ ಯಾತಕ್ಕಪ್ಪ ಅಂದ ಅದರಲ್ಲಂತೂ ದುಡ್ಡಿಲ್ಲದವ್ರಿಗೆ ಸರ್ ಬರೋದು. ಕೈಯಲ್ಲಿ ಏನೋ ಒಂದು ಯಂತ್ರ ಇದೆ, ಆ ಯಂತ್ರ ಸಹಾಯದಿಂದನೇ ಈಗಲೂ ಕೂಡ ಅವರು ಏನು ಜೀವನ ಸಾಗಿಸ್ತಾ ಇರ್ತಕ್ಕಂಥ ಕತ್ತಿಗೆ ಹಾಕ್ತಾರೆ. ಪುನಃ ಆಪರೇಷನ್ ಮಾಡಿ ಇಲ್ಲಿ ಸಿಕ್ನಿಲ್ಲ ಅಂದ್ರೆ ಈ ಕೈ ಮಾಡ್ತಾರೆ. ಒಮ್ಮೆ ನಾನು CM ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಬೇಕು ಅಂತ ಮಹದಾಸೆಯನ್ನ ಇಟ್ಕೊಂಡಿದ್ದೆ. ಅವರು 2013ರಿಂದ 2018 ಗಂಟ ಮುಖ್ಯಮಂತ್ರಿ ಆಗಿದ್ರು. ಅವಾಗ ಡಯಾಲಿಸಿಸ್ ಯಂತ್ರನ ತಾಲೂಕ್ ಲೆವೆಲ್ಗ 2 ಮಿಷಿನ್ ಕೊಡದೇ ಇದ್ರ ಸುಮಾರು ನನ್ನಂತ ಬಡ ಕುಟುಂಬಗಳು ಎಲ್ಲ ಸೊತಬಿಡೋರು.